ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಭಾಗ 1 ಎಂಬ 6ನೇ ಅಧ್ಯಾಯದ ಮುಂದುವರೆದ ಭಾಗ. ಪರಮಹಂಸರು ಈಗ ಹಾಡುತ್ತಿದ್ದಾರೆ. ಓ ತಾಯಿ, ಓ ತಾಯಿ, ಮುಳುಗುತ್ತಿದೆ ನೌಕೆ ಈ ಜಗದ ಕತ್ತಲಿನ ಕಡಲ ತೆರ ತಳಕೆ. ಸುತ್ತಮುತ್ತಲಿನ ಮಾಯಮೋಹದ ಗಾಳಿ ಬೀಸಿ ದಾಳಿಯ ಮಾಡಿ ಬೋರಾಡಿದೆ. ಮನವಿಲ್ಲಿ ಮಂಕಾಯ್ತು, ಅರಿವರ್ಗ ಬಲವಾಯ್ತು, ಹುಟ್ಟೊಡೆದು ಪಟ ಹರಿದು ಮುರಿದು ಬಿತ್ತು. ನಿಷ್ಕರುಣ ಗಾಳಿಯಲ್ಲಿ ನನ್ನ ದೋಣಿಯು ಬಂದು ಇಂದು ಈ ಗತಿಯಲ್ಲಿ ಸಿಕ್ಕುದಾಯಿತು. ಇದು ನುಗ್ಗುತ್ತಿದೆ ನೋಡು ದೋಣಿಯೊಳಗಡೆ ನೀರು, ಹೇಳು ನಾನಿನ್ನೀಗ ಮಾಳ್ಪುದೇನು. ಸೋತ ಕಣ್ಣಿನ ಸುತ್ತ ಕತ್ತಲೆಯ ಪರಿವಾರ, ನಿನ್ನ ನಾಮವೇ ನನಗೆ ತೇಲ್ತೊಟ್ಟಿಲು. ವಿಶ್ವಾಸಬಾಬು ಬಹಳ ಹೊತ್ತಿನವರೆವಿಗೆ ಕೊಠಡಿಯಲ್ಲಿ ಕುಳಿತಿದ್ದು ಈಗ ಎದ್ದು ಹೊರಟು ಹೋದ. ಆತ ಒಳ್ಳೆ ಧನಿಕನಾಗಿದ್ದ. ಆದರೆ ನೀತಿ ಬಾಹಿರನಾಗಿ ವರ್ತಿಸಿ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದಾನೆ. ಈಗ ಆತ ತನ್ನ ಹೆಂಡತಿ, ಮಕ್ಕಳು ಇವರ ಕಡೆ ಗಮನವನ್ನೇ ಕೊಡುತ್ತಿಲ್ಲ. ಆತನ ಮಾತೆತ್ತಿ ಪರಮಹಂಸರು ಹೇಳುತ್ತಿದ್ದಾರೆ, ಆತನದು ದೌರ್ಭಾಗ್ಯ ನೀಚ ಜನ್ಮ. ಗೃಹಸ್ಥನಿಗೆ ಕರ್ತವ್ಯವಿದೆ, ಋಣವಿದೆ. ಆತ ದೇವಋಣ, ಋಷಿಋಣ ಇವನ್ನು ತೀರಿಸಲೇಬೇಕಾಗಿರುವುದಲ್ಲದೆ ಹೆಂಡತಿಯ ಋಣವನ್ನೂ ತೀರಿಸಬೇಕಾಗಿದೆ. ಹೆಂಡತಿ ಪತಿವ್ರತೆಯಾಗಿದ್ದರೆ ಗಂಡ ಆಕೆಯನ್ನು ಪಾಲಿಸಿಕೊಂಡು ಬರಬೇಕು. ಮಕ್ಕಳು ವಯಸ್ಕರಾಗುವವರೆವಿಗೆ ಅವರನ್ನು ಬೆಳೆಸಬೇಕು. ಕೇವಲ ಸನ್ಯಾಸಿ ಮಾತ್ರ ಸಂಚಯ ಮಾಡಿಡಕೂಡದು. ಹಕ್ಕಿ ಮತ್ತು ಸನ್ಯಾಸಿ ಸಂಚಯ ಮಾಡುವುದಿಲ್ಲ. ಆದರೆ ಹಕ್ಕಿಗೆ ಮರಿಯಾದರೆ ಆಗ ಅದು ಸಂಚಯ ಮಾಡಿಡುತ್ತದೆ. ತನ್ನ ಮರಿಗಳಿಗಾಗಿ ಕೊಕ್ಕಿನೊಳಗೆ ಆಹಾರ ಶೇಖರಿಸಿಕೊಂಡು ಬರುತ್ತದೆ. ಬಲರಾಮ ಈಗ ವಿಶ್ವಾಸ ಬಾಬುವಿಗೆ ಸಾಧುಸಂಗ ಮಾಡಬೇಕು ಅಂತ ಇಚ್ಛೆ. ಶ್ರೀರಾಮಕೃಷ್ಣರು ನಗುತ್ತಾ, ಸನ್ಯಾಸಿಯ ಕಮಂಡಲು ಆತನೊಡನೆ 4 ಧಾಮಗಳಿಗೂ, ಅಂದರೆ ಬದರಿ, ದ್ವಾರಕಾ, ರಾಮೇಶ್ವರ, ಪೂರಿಗೆ ಇಲ್ಲಿಗೆ ಹೋಗಿ ಬರುತ್ತವೆ. ಆದರೆ ಹಿಂದೆ ಯಾವ ರೀತಿಯಾಗಿ ಕಹಿಯಾಗಿತ್ತೋ ಹಾಗೆ ಕಹಿಯಾಗಿಯೇ ಇರುತ್ತದೆ. ಮಲೆಯ ಮಾರುತ ತಗಲಿದ ಗಿಡಗಳೆಲ್ಲ ಚಂದನ ಗಿಡಗಳಾಗಿ ಬಿಡುತ್ತವೆ. ಆದರೆ ಹತ್ತಿಯ ಗಿಡ, ಅಶ್ವತ್ಥ ಗಿಡ, ಅಮಟೆಕಾಯಿಯ ಮರ ಇವು ಮಾತ್ರ ಚಂದನ ಗಿಡಗಳಾಗಿ ಪರಿವರ್ತನೆ ಹೊಂದುವುದಿಲ್ಲ. ಕೆಲವರು ಸಾಧುಸಂಗ ಮಾಡುತ್ತಾರೆ ಗಾಂಜಾ ಕುಡಿಯುವುದಕ್ಕೆ. ನಗು. ಸಾಧುಗಳು ಗಾಂಜಾ ಕುಡಿಯುವ ಅಭ್ಯಾಸ ಇಟ್ಟುಕೊಂಡಿರುವುದರಿಂದ ಜನರು ಅವರ ಹತ್ತಿರಕ್ಕೆ ಬಂದು ಅವರಿಗೆ ಗಾಂಜಾ ತಯಾರು ಮಾಡಿಕೊಟ್ಟು ತಾವು ಅವರ ಪ್ರಸಾದ ಸ್ವೀಕರಿಸುತ್ತಾರೆ. ಎಲ್ಲರೂ ನಗುತ್ತಾರೆ. 16ನೇ ನವೆಂಬರ್ 1882 ಕಾರ್ತಿಕ ಶುಕ್ಲ ಷಷ್ಠಿ ಗುರುವಾರ. ಶ್ರೀರಾಮಕೃಷ್ಣ ಪರಮಹಂಸರು ಇಂದಿನ ಅಪರಾಹ್ನವೇ ಕಲ್ಕತ್ತಕ್ಕೆ ಬಂದು ಈಗ ಸಾಯಂಕಾಲ ಸಿಮೋಲೆಯಲ್ಲಿ ವಾಸಿಸುತ್ತಿರುವ ರಾಜಮೋಹನನ ಮನೆಗೆ ಬಂದಿದ್ದಾರೆ. ಅವರ ಕಿವಿಗೆ ಬಿದ್ದಿತ್ತು ನರೇಂದ್ರನೇ ಮೊದಲಾದ ಯುವಕರು ಒಟ್ಟುಗೂಡಿ ಬ್ರಾಹ್ಮ ಸಮಾಜ ರೀತಿಯಾಗಿ ಇಲ್ಲಿ ಉಪಾಸನೆ ನಡೆಸುತ್ತಿದ್ದಾರೆ ಎಂಬುದು. ಅದನ್ನು ನೋಡಬೇಕು ಅಂತ ಅವರಿಗೆ ಇಚ್ಛೆ. ಅದಕ್ಕಾಗಿ ಮಾಸ್ಟರ್ ಮೊದಲಾದ ಭಕ್ತರೊಡನೆ ಇಲ್ಲಿಗೆ ಬಂದಿದ್ದಾರೆ. ರಾಜಮೋಹನ ಹಿರಿಯ ಬ್ರಾಹ್ಮ ಭಕ್ತ. ಪರಮಹಂಸರಿಗೆ ನರೇಂದ್ರನನ್ನು ಕಂಡು ಬಹಳ ಆನಂದವಾಯಿತು. ಅವರು ಅವನಿಗೆ ಹೇಳಿದರು, ನಿಮ್ಮ ಉಪಾಸನೆ ನೋಡಬೇಕು ಅಂತ ನನಗೆ ಇಚ್ಛೆ ಇದೆ. ನರೇಂದ್ರ ಹಾಡಲಾರಂಭಿಸಿದ. ಆ ಹುಡುಗರಲ್ಲಿ ಒಬ್ಬ ಉಪಾಸನೆ ನಡೆಸಲಾರಂಭಿಸಿದ. ಆತ ಪ್ರಾರ್ಥನೆ ಮಾಡುತ್ತಿದ್ದಾನೆ, ಹೇ ಭಗವಂತ, ಎಲ್ಲವನ್ನೂ ತ್ಯಾಗ ಮಾಡಿ ನಿನ್ನಲ್ಲಿ ನಾವು ಮಗ್ನರಾಗುವಂತೆ ಮಾಡು. ಬಹುಶಃ ಪರಮಹಂಸರನ್ನು ನೋಡಿ ಆತನಿಗೆ ಉದ್ದೀಪನವಾಗಿರಬೇಕು. ಅದಕ್ಕಾಗಿ ಆತ ಸರ್ವತ್ಯಾಗದ ಸಂಬಂಧವಾಗಿ ಪ್ರಾರ್ಥನೆ ಮಾಡಿದ ಅಂತ ಇಟ್ಟು ಕಾಣುತ್ತದೆ. ಪರಮಹಂಸರು ತಮಗೆ ತಾವೇ ಮೆತ್ತಗೆ ಹೇಳಿಕೊಂಡರು, ಸರಿ, ಇದಾದಂತೆಯೇ. ರಾಜಮೋಹನ ಪರಮಹಂಸರಿಗೆ ಉಪಹಾರ ಮಾಡಿಸಿದ. ಜೈ ರಾಮಕೃಷ್ಣ.